ಇಂಟೀರಿಯರ್ ಅಂದರೆ ಇದು ಒಂದು ಟೆಕ್ನಿಕ್. ಇದು ಡ್ರೆಸ್ಸಿಂಗ್ ಯೂನಿಟ್ ಎಲ್ಲಿ ಮಾಡಿದ್ದೀವಿ? ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಹೆಗಡೆ. ಸುಮಾರು ಜನಕ್ಕೆ ಒಂದು ದೊಡ್ಡ ಪ್ರಾಬ್ಲಮ್ ಇರುತ್ತೆ. ಏನಂತಂದರೆ ಯಾವುದೋ ಒಂದು ಹೊಸ ಮನೆಗೆ ಹೋಗ್ತಾರೆ, ಗೃಹ ಪ್ರವೇಶಕ್ಕೆ ಹೋಗ್ತಾರೆ, ಅವ್ರ ರಿಲೇಷನ್ ಮನೆಗೋ ಫ್ರೆಂಡ್ಸ್ ಮನೆಗೋ ಹೋಗ್ತಾರೆ. ಅಲ್ಲೆಲ್ಲ ನೋಡ್ಬಿಟ್ಟು ಏನೆಲ್ಲ ಹೊಸ ಡಿಸೈನ್ಗಳು ಎಷ್ಟು ಚೆನ್ನಾಗಿದೆ, ಅಯ್ಯೋ ನಮ್ಮ ಮನೆ ಏನಪ್ಪ ತುಂಬ ಹಳೇದಾಗೋಗ್ಬಿಟ್ಟಿದೆ, ಸೊ ತುಂಬ ಫೀಲ್ ಆಗುತ್ತೆ. ಆ ಥರ ಯೋಚನೆ ಮಾಡಿ ಆ ಥರ ತೊಂದರೆ ಇರೋರಿಗೋಸ್ಕರ ಇವತ್ತು ಒಂದು ಸೊಲ್ಯೂಷನ್ ನಾನು ತೋರಿಸ್ಕೊಡ್ತೀನಿ. ಇವತ್ತು ನಾವು ಏನು ಈ ಒಂದು ವಿಜಯನಗರದಲ್ಲಿ ಜೆ ಅಪಾರ್ಟ್ಮೆಂಟ್ಸ್ ಅಂತ ಹೇಳಿ ಇಲ್ಲಿ ಒಂದು ಫ್ಲ್ಯಾಟನ್ನು ಮೇಕ್ ಓವರ್ ಮಾಡಿದ್ದೀವಿ, ರಿನೋವೇಟ್ ಮಾಡಿಬಿಟ್ಟು. ಸೊ 35 ವರ್ಷದ ಹಳೆ ಫ್ಲ್ಯಾಟ್ ಇದು. ಅದನ್ನು ನಾವು ಹೊಸದಾಗಿ ಮೇಕ್ ಓವರ್ ಮಾಡಿಬಿಟ್ಟು ಎಲ್ಲ ಇಂಟೀರಿಯರ್ಸನ್ನು ಎಲ್ಲ ವರ್ಕ್ ಮಾಡಿದ್ದೀವಿ. ಸೊ ಇದನ್ನು ನೀವು ನೋಡಿದ್ರೆ ಯಾರೂ ಇದು ಹಳೇದು 35 ವರ್ಷ ಹಳೆ ಫ್ಲ್ಯಾಟ್ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಆ ಥರ ಆಗಿದೆ. ಹಾಗಾಗಿ ನಿಮ್ಮ ಮನೆಗಳಲ್ಲೂ ಅಷ್ಟೇ, ನಿಮ್ಮ ಫ್ಲ್ಯಾಟ್ಗಳಲ್ಲೂ ಅಷ್ಟೇ, ಏನಾನ ಇಂಟೀರಿಯರ್ಸ್ ತುಂಬ ಹಳೇದಾಗಿತ್ತು, ತುಂಬ ಓಲ್ಡ್ ಇತ್ತು ಅಂದರೆ ಅದನ್ನು ತೆಗೆದುಬಿಟ್ಟು ಅದಕ್ಕೊಂದು ನ್ಯೂ ಲುಕ್, ಫ್ರೆಶ್ ಲುಕ್ ಇವತ್ತು ಮಾಡಿದಾರಪ್ಪ, ಇವತ್ತಿನ ಟ್ರೆಂಡಿಗೆ ಹೇಗೆ ಮಾಡ್ಬೋದು ಅಂಥೇಳಿ ಇದರಲ್ಲಿ ನಾವು ಈ ಫ್ಲ್ಯಾಟಲ್ಲಿ ಮಾಡಿ ತೋರಿಸಿದ್ದೀವಿ. ಇದು 2 ಬೆಡ್ರೂಮ್ ಫ್ಲ್ಯಾಟ್ ಇದು. ಸೊ ಇಲ್ಲಿ ನಾವು ಫುಲ್ ಇಂಟೀರಿಯರ್ಸ್ನ ವರ್ಕೌಟ್ ಮಾಡಿಬಿಟ್ಟು ಫುಲ್ ಮೇಕ್ ಓವರ್ ಮಾಡಿದ್ದೀವಿ. ಬನ್ನಿ ಈ ಒಂದು ಫ್ಲ್ಯಾಟನ್ನು 2 ಬೆಡ್ರೂಮ್ ಅಪಾರ್ಟ್ಮೆಂಟ್ನ ನೋಡ್ಕೊಂಬರೋಣ. ಮೇನ್ ಡೋರ್ ಓಪನ್ ಮಾಡಿದ ತಕ್ಷಣವೇ ನಮಗೊಂದು ತುಂಬ ಬಿಗ್ಗರ್ ಹಾಲ್, ಅಂದರೆ ಇದು 14 ಅಡಿಗೆ 16 ಅಡಿ ಇದೆ ಮೆಷರ್ಮೆಂಟು ಹಾಲ್ದು. ಸೊ ನೀವು ಮೇನ್ ಡೋರ್ ಓಪನ್ ಮಾಡಿದ ತಕ್ಷಣವೇ ನಮಗೆ ಮೇನಾಗಿ ಕಾಣಿಸೋದು ನೋಡಿ, ಒಂದು ಬ್ಯೂಟಿಫುಲ್ ಮಿರರ್ ವಿತ್ ಡಿಸೈನ್. ನೀವು ಡೋರ್ ತೆಗೆದ ತಕ್ಷಣವೇ ಈ ಮಿರರ್ ಕಾಣಿಸುತ್ತೆ, ನೋಡೋಕ್ಕೆ ತುಂಬ ಡಿಸೈನ್ ಚೆನ್ನಾಗಿದೆ. ಸೊ ಇಂಟೀರಿಯರ್ ಅಂದರೆ ಇದು ಒಂದು ಟೆಕ್ನಿಕ್ ಇದು. ಯಾಕಂದರೆ ಇರೋ ಜಾಗದಲ್ಲಿ ನಾವು ಯುಟಿಲಿಟಿ ವೈಸ್ ಯಾವ ಥರ ಕೊಡ್ಬೋದು, ಈ ಫ್ಲ್ಯಾಟಲ್ಲಿ ನಾವು ಒಂದು ಚಿಕ್ಕ ಜಾಗನೂ ವೇಸ್ಟ್ ಮಾಡ್ದಂಗೆ ಅದನ್ನೇ ಯುಟಿಲಿಟಿ ವೈಸ್ ಹೇಗೆ ಯೂಸ್ ಮಾಡ್ಬೋದು ಅಂಥೇಳಿ ನಾವು ಪ್ಲ್ಯಾನ್ ಮಾಡಿ ಡಿಸೈನ್ ಮಾಡಿ ಅದೇ ಥರ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ನೋಡಿ ಇದನ್ನು ಇವಾಗ ನೋಡೋಕೆ ಮಿರರ್ ಅಲ್ವಾ, ತೋರಿಸ್ತೀನಿ. ಓಪನ್ ಮಾಡಿದ್ರೆ ಕೀ ಹ್ಯಾಂಗರ್ ನೋಡಿ. ಕೀಸ್ ಹಾಕೋದು ನಾವು ಒಂದು ಡೋರಿಂದ ಒಳಗೆ ಬಂದ ತಕ್ಷಣವೇ ಫಸ್ಟು ಎಲ್ಲಿ ಕೀ ಹಾಕಬೇಕು ಎಲ್ಲಿ ಅಂತ ಯೋಚನೆ ಮಾಡ್ತೀವಿ. ಯಾಕಂದರೆ ಜೋಬಲ್ಲಿ ಕಾರ್ ಕೀ ಇರುತ್ತೆ, ಬೈಕ್ ಕೀ ಇರುತ್ತೆ, ಮನೆ ಕೀ ಇರುತ್ತೆ, ಆಫೀಸ್ ಕೀ ಇರುತ್ತೆ. ಅದೆಲ್ಲ ಹಾಕ್ಲಿಕ್ಕೆ ಎಲ್ಲೋ ಒಂದು ಕಡೆ ಹೊರಗಡೆ ಹಾಕಿದ್ರೆ ಗೋಡೆ ಮೇಲೆಲ್ಲ ಹಾಕಿದ್ರೆ ಅಕ್ವರ್ಡಾಗಿರುತ್ತೆ. ಸೊ ನೋಡಿ ಅದಕ್ಕೋಸ್ಕರನೇ ನಾವು ಇದನ್ನು ಇದ್ರ ಒಳಗಡೆ ಒಂದು ಕೀ ಹ್ಯಾಂಗರ್ನ ಫಿಕ್ಸ್ ಮಾಡಿದ್ದೀವಿ. ಸೊ ಕೀ ಹಾಕಿ ಕ್ಲೋಸ್ ಮಾಡಿದ್ರೆ ಮತ್ತು ಒಂದು ಬ್ಯೂಟಿಫುಲ್ ಮಿರರ್ ನೋಡೋಕ್ಕೆ ಡಿಸೈನ್ ಥರ ಇದೆ, ಒಳಗಡೆ ಯುಟಿಲಿಟಿ ವೈಸು ನಿಮಗೆ 100% ಯೂಸ್ ಆಗುತ್ತೆ, ಆ ಥರ ಮಾಡಿದ್ದೀವಿ. ನೋಡಿ ಈ ಮಿರರ್ ಹಿಂದ್ಗಡೆ ಒಂದು ಅದ್ಭುತವಾದ ಬ್ಯೂಟಿಫುಲ್ ಶೀಟ್ ಕಾಣಿಸ್ತಾ ಇದೆ. ಇದನ್ನು ಆ್ಯಕ್ಚುಲಿ ನಾವು ರ್ಯಾಟನ್ ಶೀಟ್ ಅಂತ ಹೇಳ್ತೀವಿ. ಅಂದರೆ ರ್ಯಾಟನ್ ಅಂತಂದರೆ ಹಳೆ ಕಾಲದಲ್ಲಿ ಈ ಬೆತ್ತದ ಒಂದು ಮಂಚಗಳು, ಚೇರ್ಗಳೆಲ್ಲ ಮಾಡ್ತಾಯಿದ್ರು ಬೆತ್ತದಲ್ಲಿ. ಆ ಡಿಸೈನ್, ಅದೇ ಡಿಸೈನ್ನ ಇವಾಗ ಮಾಡ್ರನ್ ಆಗಿ ಇದನ್ನು ಲ್ಯಾಮಿನೇಟ್ ಶೀಟಲ್ಲೂ ಮಾಡಿದ್ದಾರೆ. ಇದೇ ಥರ ರ್ಯಾಟನ್ ಒರಿಜಿನಲ್ ಶೀಟು ಬರುತ್ತೆ, ನಾವಿಲ್ಲಿ ರ್ಯಾಟನ್ ಲ್ಯಾಮಿನೇಟ್ ಶೀಟ್ ಯೂಸ್ ಮಾಡಿದ್ದೀವಿ. ಸೊ ನಿಮಗೆ ಈ ಮಿರರ್ ಹಿಂದ್ಗಡೆ ರ್ಯಾಟನ್ ಶೀಟು ತುಂಬ ಅದ್ಭುತವಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಫಸ್ಟ್ ಏನಿದಪ್ಪ ಅಂತಂದರೆ ಒಂದು 1x1 ಮೊಸಾಯಿಕ್ ಟೈಲ್ಸ್ ಅಂತ ಬರ್ತಿತ್ತು, ಹಳೇ ಟೈಲ್ಸು ಅದು ಇದ್ದಿದ್ದು. ಸೊ ಅದನ್ನೆಲ್ಲ ನಾವು ತೆಗೆದುಬಿಟ್ಟು ಸೊ ನಾವು 2x4 ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದೀವಿ. ನೋಡಿ ಲೈಟಾಗಿದೆ, ಬ್ರೈಟ್ ಆಗಿದೆ. ಇದರಿಂದ ನಮ್ಮದು ಇಂಟೀರಿಯರ್ಸ್ ಏನಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಮನೆ ರಿಸೀವಂಗೆ ಆಗಿರುತ್ತೆ, ಯಾರು ಬಂದ್ರೂ ತುಂಬ ಹೈಲೈಟಾಗಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ನಾವು ಇದನ್ನು ಫುಲ್ ಫ್ಲೋರಿಂಗನ್ನು ಚೇಂಜ್ ಮಾಡಿದ್ದೀವಿ. ಚೇಂಜ್ ಮಾಡಿಬಿಟ್ಟು ಈ ಮಧ್ಯದಲ್ಲಿ ಸ್ಪೇಸರ್ ಕೊಟ್ಬಿಟ್ಟು ಅಲ್ಲಿ ಅಪಾಕ್ಸಿ ಗ್ರೌಟಿಂಗ್ ಮಾಡಿದ್ದೀವಿ. ಲಿವಿಂಗ್ ಹಾಲ್ ಅಂದ ತಕ್ಷಣವೇ ನಾವು ಫಸ್ಟು ಅಬ್ಸರ್ವ್ ಮಾಡೋದೇನಪ್ಪ ಅಂತಂದರೆ ಟಿ ವಿ ಯೂನಿಟ್ ಹೇಗೆ ಮಾಡಿದ್ದೀರಿ, ಟಿ ವಿ ಇಡೋದು ಯಾವ ಥರ ಇದೆ, ಅದನ್ನು ಒಂದು ಎಲ್ಲರೂ ಅಬ್ಸರ್ವ್ ಮಾಡ್ತಾರೆ. ಸೊ ನಾವೇನು ಮಾಡಿದ್ದೀವಿ ನೋಡಿ, ಇಲ್ಲಿ ಫುಲ್ಲು ದೊಡ್ಡದಾಗಿ ಟಿ ವಿ ಯೂನಿಟ್ ಮಾಡಿದ್ದೀವಿ. ಇದರಲ್ಲಿ ನಾನು ಹೇಳಿದ್ನಲ್ಲ ನಿಮಗೆ ಪ್ರತಿಯೊಂದು ಜಾಗನೂ ನಾವು ಯಾವ ಥರ ಯುಟಿಲೈಸ್ ಮಾಡಿದ್ದೀವಿ ಅಂತಂದರೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಷ್ಟು ದೊಡ್ಡ ಏನು ಬಾಕ್ಸ್ ಮಾಡಿದ್ದೀವಲ್ಲ, ಇಲ್ಲಿ ನಿಮ್ಮದು UPS ಮತ್ತು ಬ್ಯಾಟ್ರಿ ಇಲ್ಲೇ ಪ್ರೊವಿಷನ್ ಕೊಟ್ಟಿದ್ದೀವಿ. ಸೊ ಅದನ್ನೆಲ್ಲೋ ಆಚೆ ಇಟ್ಕೊಳ್ಳೋದಾಗಲಿ, ಅದಕ್ಕೋಸ್ಕರ ಒಂದು ಎಕ್ಸ್ಟ್ರಾ ಬಾಕ್ಸ್ ಅಥವಾ ಟ್ರಾಲಿ ಮಾಡೋದಾಗಲಿ ಏನೂ ಬೇಕಾಗಲ್ಲ. ಡೈರೆಕ್ಟಾಗಿ ನಿಮ್ಮದು UPS ಮತ್ತು ಬ್ಯಾಟ್ರಿ ಇಲ್ಲಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಪ್ರೊವಿಷನ್ ಮಾಡಿದ್ದೀವಿ. ಸೊ ಇದ್ರ ಮೇಲ್ಗಡೆ ನಾವೇನು ಮಾಡಿದ್ದೀವಿ ಅಂತಂದರೆ ಒಂದು ಸ್ಟೋರೇಜ್ ಯೂನಿಟ್, ಡಿಸ್ಪ್ಲೇ ಯೂನಿಟ್ ಮಾಡಿದ್ದೀವಿ ವಿತ್ ಪ್ರೊಫೈಲ್ ಡೋರ್ ಆ್ಯಂಡ್ ಗ್ಲಾಸ್. ಒಳಗಡೆ ಪ್ರೊಫೈಲ್ ಲೈಟ್ ಇದೆ.
ಇಲ್ಲಿ ಶೋ ಐಟಮ್ಸು, ನಿಮ್ಮ ಮಕ್ಕಳು ಫೋಟೋಗಳಿರ್ಬೋದು, ಏನೋ ಇಂಪಾರ್ಟೆಂಟು ತುಂಬ ಶೋ ಐಟಮ್ಗಳಿರ್ಬೋದು, ನಿಮ್ಮ ಫೋಟೋಸ್ ಇರ್ಬೋದು, ಆ ಥರ ಒಂದು ಸ್ಪೆಷಲ್ ಆಗಿರೋ ವಸ್ತುಗಳನ್ನು ಥಿಂಗ್ಸ್ನ ಇಲ್ಲಿ ಜೋಡಿಸ್ಕೊಳ್ಳೋಕ್ಕೆ ಇಲ್ಲಿ ಸ್ಪೇಸ್ ಕೊಟ್ಟಿದ್ದೀವಿ. ಇಲ್ಲಿ ನೋಡಿ ಟಿ ವಿನಲ್ಲಿ ಕೆಳಗಡೆ ನಿಮಗೆ ಫುಲ್ಲು ಸ್ಟೋರೇಜ್ ಇದೆ. ಸ್ಟೋರೇಜಲ್ಲಿ ಇನ್ನೊಂದು ಹೈಲೈಟ್ ಪಾಯಿಂಟ್ ಏನು ಗೊತ್ತಾ, ಇಲ್ಲಿ ನೋಡಿ ಎಲ್ಲೂ ಹ್ಯಾಂಡಲ್ ಇಲ್ಲ, ಹ್ಯಾಂಡಲ್ಲೆಸ್ ಮಾಡಿದ್ದೀವಿ. ಸೊ ಈ ಡೋರಲ್ಲೇ ನಾವು ಹ್ಯಾಂಡಲ್ ಮಾಡಿದ್ದೀವಿ. ಈ ಸೆಂಟ್ರಲ್ ನೋಡಿ ಇಲ್ಲಿ ಪ್ರೊಫೈಲ್ ಡೋರ್ ಹಾಕಿ ಗ್ಲಾಸ್ ಹಾಕಿದ್ದೀವಿ. ಯಾಕಂತಂದರೆ ಇಲ್ಲಿ ನೀವು ಸೆಟಪ್ ಬಾಕ್ಸ್ ಇಟ್ಟಿದ್ರೆ ನೀವು ರಿಮೋಟ್ ಆಪ್ರೇಟ್ ಆಗಬೇಕಲ್ಲ, ಇದೇ ಥರ ವುಡ್ ಡೋರ್ ಮಾಡಿಬಿಟ್ರೆ ನೀವು ಆಪ್ರೇಟ್ ಮಾಡಲಿಕ್ಕಾಗಲ್ಲ, ಅದನ್ನ ಮೇಲೆ ಇಟ್ಕೋಬೇಕಾಗುತ್ತೆ, ಅಕ್ವಾರ್ಡಾಗಿ ಕಾಣಿಸುತ್ತೆ. ಹಾಗಾಗಿ ಏನು ಮಾಡಿದ್ದೀವಿ ಅಂದರೆ ಈ ಸೆಟಪ್ ಬಾಕ್ಸು ಇಲ್ಲೇ ಕೆಳಗಡೆ ಬರಲಿಕ್ಕೆ ಪ್ರೊವಿಷನ್ ಕೊಟ್ಟಿದ್ದೀವಿ. ಸೊ ನೀವು ರಿಮೋಟ್ ಆಪ್ರೇಟ್ ಮಾಡೋಕ್ಕೂ ತೊಂದರೆ ಆಗಲ್ಲ. ಸೊ ಟಿ ವಿಗೆ ಒಂದು ವೈಟ್ ಕಲರ್ ಮಾರ್ಬಲ್ ಲ್ಯಾಮಿನೇಟ್ ಶೀಟ್ ಯೂಸ್ ಮಾಡಿದ್ದೀವಿ. ಜೊತೆಗೆ ಅದು ಬ್ಯಾಕ್ಗ್ರೌಂಡ್ ಹೈಲೈಟಾಗಿ ಬರಲಿ ಅಂಥೇಳಿ ನೋಡಿದ್ರೆ ವುಡ್ ಕಲರ್ದು ಗ್ರೂ ಶೀಟ್ ಯೂಸ್ ಮಾಡಿದ್ದೀವಿ. ಸೊ ಇದರಿಂದ ಏನಾಗ್ತಾಯಿದೆ, ಈ ಹೋಲ್ ಯೂನಿಟ್ ತುಂಬ ಹೈಲೈಟಾಗಿ ಕಾಣಿಸ್ತಾ ಇದೆ. ಯಾರೇ ಬಂದು ನೋಡಿದ ತಕ್ಷಣವೇ ವಾವ್ ಸಖತ್ತಾಗಿ ಮಾಡಿದಾರಪ್ಪ, ಚೆನ್ನಾಗೂ ಇದೆ ನೋಡೋಕ್ಕೆ, ಜೊತೆಗೆ ಯೂಸ್ ಮಾಡೋಕ್ಕೆ ಅಷ್ಟೇ ಅದ್ಭುತವಾಗಿದೆ. ಎಲ್ಲೂ ಜಾಗ ವೇಸ್ಟ್ ಆಗಿಲ್ಲ, ಇರೋ ಒಂದೊಂದು ಜಾಗನೂ ಪರ್ಫೆಕ್ಟಾಗಿ ಯೂಸ್ ಮಾಡಿದ್ದೀವಿ. ಈ ಫ್ಲ್ಯಾಟ್ಗಳಲ್ಲಿ ಒಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಂದರೆ, ಫ್ಲ್ಯಾಟಲ್ಲಿ ಯೂಶ್ವಲಿ ಪೂಜಾ ಅಂಥೇಳಿ ಏನೂ ಪ್ಲ್ಯಾನ್ ಮಾಡಿರಲ್ಲ. ಅಂದರೆ ಪೂಜಾಕ್ಕೋಸ್ಕರನೇ ಈಗ ನಮ್ಮದು ಇಂಡಿವಿಜುವಲ್ ಮನೆಗಳಲ್ಲಿ ಪೂಜಾಗೆ ಒಂದು ಪೂಜಾ ಮನೆ ಮಾಡಿ ಸಪ್ರೇಟ್ ಜಾಗ ಮಾಡಿರ್ತಾರೆ. ಬಟ್ ಫ್ಲ್ಯಾಟ್ಗಳಲ್ಲಿ 99% ಸಪ್ರೇಟ್ ಪೂಜಾ ಪ್ಲ್ಯಾನ್ ಮಾಡಿರಲ್ಲ. ಸೊ ಬಟ್ ನಮಗೆ ಪೂಜಾ ಬೇಕೇ ಬೇಕು. ಸೊ ಅದಕ್ಕೆ ಏನು ಮಾಡಿದ್ದೀವಿ, ಪೂಜಾನೆಲ್ಲೋ ಒಂದು ಕಡೆ ಮಾಡಿದ್ರೆ ಸೊ ಅದರಿಂದ ಸ್ಪೇಸು ವೇಸ್ಟ್ ಆಗುತ್ತೆ, ನೋಡೋಕ್ಕೆ ಚೆನ್ನಾಗೂ ಇರೋದಿಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂತಂದರೆ, ಸೊ ಇದು ಒಂದು ನೋಡಿ ಈ ಟಿ ವಿ ಯೂನಿಟ್ ಜೊತೆಗೇ ಹಾಗೆ ಹಿಡನ್ ಆಗಿದೆ. ಪೂಜಾ ನೋಡಿದ ತಕ್ಷಣವೇ ಸೊ ಏನೋ ಒಂದು ಟಿ ವಿ ಜೊತೆಗೆ ಮ್ಯಾಚ್ ಮಾಡಿದ್ದೀವಿ. ಸೊ ಈ ಪೂಜಾದ ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿ ನೋಡಿ ನೀವು ಓಪನ್ ನೋಡ್ತಾ ಇದ್ದೀರಾ, ಜೊತೆಗೆ ಇಲ್ಲಿ ಡೋರ್ಸ್ ನೋಡ್ತಾ ಇದ್ದೀರಾ. ಅದರಲ್ಲಿನೂ ನಿಮ್ಗೆ ನೋಡಿ ಓಮು, ಸ್ವಸ್ತಿಕ್ಕು, ಲೋಟಸ್ಸು ಇದೆಲ್ಲ ಯೂಸ್ ಮಾಡ್ಕೊಂಡಿದ್ದೀವಿ, ಆ ಪೂಜಾ ಒಂದು ಆ್ಯಂಬಿಯನ್ಸ್ ಬರಲಿ ಅಂಥೇಳಿ. ಸೊ ಇದನ್ನು ಓಪನ್ ಮಾಡಿದ್ರೆ ಇಲ್ಲೂ ಸ್ಟೋರೇಜ್ ಇದೆ. ಸೊ ನೀವು ಪೂಜೆಗೆ ಸಂಬಂಧಪಟ್ಟಿದ್ದು ಚಿಕ್ಕ ಚಿಕ್ಕ ಫೋಟೋಗಳು ಆ ಥರದನ್ನೆಲ್ಲ ನೀವು ಇಲ್ಲಿ ಇಟ್ಕೋಬೋದು. ಅದಕ್ಕೋಸ್ಕರನೇ ಈ ಜಾಗ ಯೂಸ್ ಮಾಡ್ಕೊಂಡಿದ್ದೀವಿ. ವಿತ್ ಬೆಲ್ಸ್ ಹಾಕಿದ್ದೀವಿ. ನೋಡಿ ಈ ಡೋರ್ ಇದೆಯಲ್ಲ, ಈ ಡೋರಲ್ಲಿ ಎಲ್ಲೂ ಹ್ಯಾಂಡಲ್ ಇಲ್ಲ. ಸೊ ಈ ಪೂಜಾದ ಇನ್ನೊಂದು ವಿಶೇಷ ಏನಂತಂದರೆ, ಇವಾಗ ನೋಡಿ ನಾನು ಡೋರ್ ಓಪನ್ ಮಾಡ್ತೀನಿ. ಸೊ ಡೋರ್ ಓಪನ್ ಮಾಡಿದ್ದೀನಿ. ಯೂಶ್ವಲಿ ಓಪನ್ ಮಾಡಿ ಹೀಗೆ ಬಿಟ್ಟರೆ ನಿಮಗೆ ಓಡಾಡೋಕ್ಕೆಲ್ಲ ಕಷ್ಟ ಆಗುತ್ತೆ, ಸ್ಪೇಸನ್ನು ಇದು ಆಕ್ಯುಪೈ ಮಾಡ್ಕೊಂಬಿಡುತ್ತೆ ಡೋರು. ಅದಕ್ಕೆ ನಾವೇನು ಮಾಡಿದ್ದೀವಿ, ಡೋರನ್ನು ಸ್ಲೈಡ್ ಮಾಡಿಬಿಡೋದು ಒಳಗಡೆ. ನೋಡಿ ಒಳಗಡೆ ಡೋರ್ ತಳ್ಳಿದ ತಕ್ಷಣವೇ ನಿಮಗೆ ಫುಲ್ ಫ್ರೀ ಆಗೋಯ್ತು ಜಾಗ, ಒಂದು ಚೂರು ಜಾಗ ವೇಸ್ಟ್ ಆಗಲಿಲ್ಲ. ಸೊ ನೋಡಿ ಇಲ್ಲಿ ಒಳಗಡೆ ದೇವ್ರು ಕೂಡಿಸ್ಲಿಕ್ಕೆ ಮಂಟಪ ಮಾಡಿ ಅದ್ರ ಮೇಲೆ ಒಂದು ವೈಟ್ ಗ್ರನೈಟ್ ಹಾಕಿದ್ದೀವಿ. ಜೊತೆಗೆ ನಿಮಗೆ ಪೂಜಾ ಐಟಮ್ಗಳೆಲ್ಲ ಇಟ್ಕೊಳ್ಳೋಕ್ಕೆ ಡ್ರಾವ್ಸ್ ಕೊಟ್ಟಿದ್ದೀವಿ. ಸೊ ನಿಮಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಆಗಲಿ ಏನಕ್ಕೂ ಪ್ರಾಬ್ಲಮ್ ಇರಲ್ಲ. ಸೊ ನೀವು ಪೂಜೆ ಮಾಡಿಬಿಟ್ಟು ದೆನ್ ಪೂಜೆ ಆದಮೇಲೆ ನೀವು ಡೋರನ್ನ ಕ್ಲೋಸ್ ಮಾಡಿದ್ರೆ ಆಗೋಯ್ತು. ಸೊ ಈ ಡೋರಲ್ಲಿ ಗ್ಯಾಪ್ ಕೊಟ್ಟಿರೋದು ನಮಗೆ 2 ಅಡ್ವಾಂಟೇಜ್ ಇದೆ. ಒಂದು, ಇದು ಹ್ಯಾಂಡಲ್ ಥರನೂ ಕೆಲಸ ಮಾಡ್ತಾಯಿದೆ, ಜೊತೆಗೆ ನೀವು ಒಳಗಡೆ ದೀಪ ಹಚ್ಚಿರ್ತೀರಾ ಅಥವಾ ಅಗರಬತ್ತಿ ಹಚ್ಚಿರ್ತೀರಾ, ಅದೆಲ್ಲದೂ ಆಚೆ ಬಂದ್ಬಿಡುತ್ತೆ. ಒಳಗಡೆ ಬ್ಲ್ಯಾಕ್ ಆಗೋದಾಗಲಿ ಆ ಥರ ಎಲ್ಲ ಏನೂ ಆಗೋದಿಲ್ಲ. ಸೊ ಇದು ಈ ಪೂಜಾದನ್ನು ನೋಡಿ ಈ ಥರ ಕ್ಲೋಸ್ ಮಾಡಿಬಿಟ್ರೆ ಮುಗಿದೋಯ್ತು, ನಿಮಗೆಲ್ಲೂ ಜಾಗ ವೇಸ್ಟೇ ಆಗಲಿಲ್ಲ. ಹಾಗಾಗಿ ಇದು ಒಂದು ಟಿ ವಿ ಯೂನಿಟ್ ಜೊತೆಗೆ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕಾಂಬಿನೇಷನ್ ಮಾಡಿ ಪೂಜೆ ಮಾಡಿದ್ದೀವಿ. ಲಿವಿಂಗ್ ಹಾಲಲ್ಲಿ ಸೀಲಿಂಗ್ ಏನು ಮಾಡಿದ್ದೀವಿ ಅಂತಂದರೆ, ಇಲ್ಲಿ ನೋಡ್ಬೋದು, ಇಲ್ಲಿ ಸ್ವಲ್ಪ ಸೀಲಿಂಗ್ ಡೌನ್ ಅನ್ನಿಸ್ತಾ ಇದೆಯಲ್ಲ, ಯಾಕಂತಂದರೆ ಇಲ್ಲೊಂದು ಬೀಮ್ ಇತ್ತು. ಆ ಬೀಮ್ ನಾವು ಕಾಣಿಸ್ಬಾರ್ದು ಅಂಥೇಳಿ ಅದೇ ಬೀಮ್ ಲೆವೆಲ್ಗೆ ಸೀಲಿಂಗ್ ಮಾಡಿಬಿಟ್ಟು ಸೊ ಅದರಲ್ಲಿ ಒಂದು ಬ್ಯೂಟಿಫುಲ್ಲಾಗಿ ನೋಡಿ ನಾವು ಪ್ಯಾಟ್ರನ್ ಮಾಡ್ಕೊಂಡಿದ್ದೀವಿ. ಸೊ ಇದರಲ್ಲಿ ಈ ಥರ ಕ್ರಾಸ್ ಆಗಿ ರ್ಯಾಪ್ಟರ್ಸ್ ಹಾಕ್ಕೊಂಡಿದ್ದೀವಿ. ಇದೆಲ್ಲ ಫುಲ್ ಜಿಪ್ಸಮ್ ಬೋರ್ಡು POPನಲ್ಲೇ ಮಾಡಿರೋದು. ಅದಾದಮೇಲೆ ಇಲ್ಲಿ ಒಂದು ವುಡನ್ದು ಲೋವರ್ ಶೀಟ್ ಯೂಸ್ ಮಾಡಿಕೊಂಡು ಕೋಲೈಟ್ ಕೊಟ್ಕೊಂಡ್ವಿ. ಇದು ಫುಲ್ ನಮ್ಮದೇನು ಸೀಟಿಂಗ್ ಏರಿಯಾ ಬರೋಂಥ ಜಾಗ. ಇಲ್ಲಿ ನಾವು ಒಂದು ಪ್ಲೇನ್ ಸೀಲಿಂಗ್ ಮಾಡಿಕೊಂಡು ಅದರಲ್ಲಿ ಬ್ಯೂಟಿಫುಲ್ಲಾಗಿ ಪ್ರೊಫೈಲ್ ಲೈಟ್ ಕೊಟ್ಟಿದ್ದೀವಿ. ಮತ್ತು ನಮ್ಗೆ ಏನು ಲೈಟಿಂಗಿಗೆ ಏನು ಬೇಕೋ ಅಷ್ಟು ನಾವು ಸ್ಪಾಟ್ ಲೈಟ್ನ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ನಾವು ಹಾಲಿಂದ ಡೈನಿಂಗ್ ಹಾಲ್ ಎಂಟ್ರಿ ಆಗ್ತೀವಿ. ಈ ಎಂಟ್ರಿ ಆಗೋ ಹತ್ರ ಏನು ಮಾಡಿದ್ದೀವಿ ಅಂತಂದರೆ, ಒಂದು
ಬ್ಯೂಟಿಫುಲ್ಲಾಗಿ ಒಂದು ವುಡನ್ ಪ್ಯಾನಲಿಂಗ್ ಮಾಡಿದ್ದೀವಿ. ಇದಕ್ಕೆ ವುಡ್ ಕಲರ್ ಲ್ಯಾಮಿನೇಟ್ ಶೀಟ್ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ನಮ್ಮದು ಹಾಲಲ್ಲಿ ಏನು ಟಿ ವಿ ಯೂನಿಟ್ ಏನಿದೆ ಅದೇ ಥೀಮ್ನ ಇಲ್ಲಿ ಮ್ಯಾಚ್ ಮಾಡ್ಕೊಂಡಿದ್ದೀವಿ. ಸೊ ಡೈನಿಂಗ್ ಹಾಲಲ್ಲಿ ಬಂತಂದರೆ ಇದು ಡೈನಿಂಗ್ ಹಾಲ್ ಬಂದ್ಬಿಟ್ಟು 10 ಅಡಿಗೆ 6 ಅಡಿ ಇದೆ. ಸೊ ಇಲ್ಲಿ 4 ಜನ ಕೂತ್ಕೊಳ್ಳೋಂಥ ಒಂದು ಆಪ್ಟ್ ಆಗಿರೋಂಥ ಒಂದು ಕಾಂಪ್ಯಾಕ್ಟ್ ಇರೋ ಡೈನಿಂಗ್ ಟೇಬಲ್ನ ಆರಾಮಾಗಿ ಹಾಕ್ಕೋಬೋದು. ಸೊ ವಾಷಿಂಗ್ ಮಿಷಿನ್ ಇಡ್ಲಿಕ್ಕಂತೂ ಜಾಗ ಬೇಕೇ ಬೇಕಲ್ವಾ. ಸೊ ಒಂದು ಕಾರ್ನರಲ್ಲಿ ವಾಷಿಂಗ್ ಮಿಷಿನ್ಗೆ ಪ್ರೊವಿಷನ್ ಕೊಟ್ಟಿದ್ದೀವಿ. ಸೊ ಡೈರೆಕ್ಟ್ ಹಾಲಿಂದ ಕಾಣಿಸಲ್ಲ, ಹಿಡನ್ ಆಗಿರ್ತದೆ. ಸೊ ನಿಮಗೆ ವಾಷಿಂಗ್ ಮಿಷಿನ್ಗೆ ಜಾಗ ಇಲ್ಲಿ ಪ್ರೊವಿಷನ್ ಮಾಡಿದ್ವಿ. ಡೈನಿಂಗ್ ಹಾಲ್ನಲ್ಲಿ ಸ್ಟೋರೇಜ್ ಮಾಡ್ಕೊಂಡಿದ್ದೀವಿ. ಯಾಕಂತಂದರೆ ತುಂಬ ಥಿಂಗ್ಸ್ ಇರುತ್ತೆ ಇಟ್ಕೊಳ್ಳಿಕ್ಕೆಲ್ಲ, ತುಂಬ ಡಬ್ಬಿಗಳು, ಬಾಕ್ಸಸ್ಸು ಎಲ್ಲ ಇಟ್ಕೊಳ್ಳೋದು ಐಟಮ್ ತುಂಬ ಇರುತ್ತೆ. ಸೊ ಅದು ನಮಗೆ ನೀಟಾಗಿ ಅರೇಂಜ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಏನು ಮಾಡಿದ್ದೀವಿ ನೋಡಿ, ಈ ಥರ ಎಲ್ ಶೇಪಲ್ಲಿ ಡೈನಿಂಗಲ್ಲಿ ಸ್ಟೋರೇಜ್ ಮಾಡಿ ಅದಕ್ಕೆ ಡೋರ್ ಮಾಡಿದ್ದೀವಿ. ಡೈನಿಂಗಿನಲ್ಲಿ ನಮಗೆ ಒಂದು ಕಾಮನ್ ಟಾಯ್ಲೆಟ್ ಇದೆ. ಸೊ ಕಾಮನ್ ಟಾಯ್ಲೆಟ್ ಬಂದರೆ ಇದು ತುಂಬ ದೊಡ್ಡದಾಗಿದೆ, ಬಿಗ್ಗರ್ ಕಾಮನ್ ಟಾಯ್ಲೆಟ್. ಮನೆಯಲ್ಲಿ ತುಂಬ ಇಂಪಾರ್ಟೆಂಟ್ ಕಿಚನನ್ನು ಇದನ್ನು ನಾವು ಕಂಪ್ಲೀಟ್ ಮೇಕ್ ಓವರ್ ಮಾಡಿದ್ದೀವಿ. ಅಂದರೆ ಮೊದಲಿರೋ ಕಿಚನ್ನು ಪೊಸಿಷನ್ಸು, ವಾಸ್ತು ಪೊಸಿಷನ್ಸ್ ಎಲ್ಲ ರಾಂಗ್ ಇತ್ತು. ಸೊ ಅದನ್ನೆಲ್ಲ ತೆಗೆದುಬಿಟ್ಟು ಸೊ ನಮ್ಮದು ಈಸ್ಟ್ ಫೇಸಿಂಗೆ ನಮಗೆ ಕುಕ್ಕಿಂಗ್ ಫೇಸ್ ಆಗೋ ಥರ ಚೇಂಜ್ ಮಾಡಿಕೊಂಡು, ಸೊ ಇಲ್ಲಿನೂ ಅಷ್ಟೇ ಫುಲ್ ಕಂಪ್ಲೀಟಾಗಿ ಸ್ಪೇಸ್ ಯುಟಿಲೈಸ್ ಮಾಡಿದ್ದೀವಿ. ಸೊ ಇದು ನೀವು ಕಿಚನ್ ಸೈಜ್ ಹೇಳಿದ್ರೆ ನೀವು ನಂಬಲ್ಲ, ಇದು ಕಿಚನ್ ಸೈಜ್ ಬರೀ ಜಸ್ಟ್ ಇದು 8.5 ಅಡಿಗೆ 6 ಅಡಿ, ಅಷ್ಟು ಸ್ಮಾಲ್ ಕಾಂಪ್ಯಾಕ್ಟ್ ಕಿಚನ್. ಬಟ್ ಇದರಲ್ಲಿ ಏನು ಕಮ್ಮಿ ಇಲ್ಲ, ನೀವೊಂದು ದೊಡ್ಡ ಕಿಚನಲ್ಲಿ ಏನು ಐಟಮ್ಸ್ ಇಟ್ಕೋತೀರಾ ಅಷ್ಟೂ ನಾವು ಇದರಲ್ಲಿ ಕೊಟ್ಟಿದ್ದೀವಿ. ಸೊ ನಮ್ಮದು ಫಸ್ಟ್ ನೋಡಿ ಸ್ಟಾರ್ಟಿಂಗೆಲ್ಲ ಏನು ಮಾಡ್ಕೊಂಡಿದ್ದೀವಿ ಅಂತಂದರೆ ಒಂದು ಟಾರ್ನೆಟ್ ಕೊಟ್ಟಿದ್ದೀವಿ. ಇದಕ್ಕೆ ಒಂದು ಪ್ರೊಫೈಲ್ ಹ್ಯಾಂಡಲ್ ಹಾಕಿದ್ದೀವಿ. ಸೊ ಅಕ್ರಲಿಕ್ ಲ್ಯಾಮಿನೇಟು ನಿಮಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ, ಆಮೇಲೆ ಏನಾದ್ರು ಆಯಿಲ್ ಇದ್ದರೆ ಎಲ್ಲ ಏನು ಇದು ಕಂಟ್ಕೊಳ್ಳಲ್ಲ, ಇದು ಅಬ್ಸರ್ವೇ ಮಾಡಲ್ಲ ಇದು ಈ ಶೀಟು. ಸೊ ಇದನ್ನು ಕ್ಲೀನಿಂಗು ತುಂಬ ಈಸಿ. ಸೊ ಒಳಗಡೆ ಕಂಪ್ಲೀಟ್ ಒಂದು ಪ್ಯಾಂಟ್ರಿ ಯೂನಿಟ್ ಕೊಟ್ಟಿದ್ದೀವಿ. ಫುಲ್ ಸ್ಟೋರೇಜ್ ಸಿಗುತ್ತೆ ನಿಮಗೆ. ಸೊ ಇಲ್ಲಿ ಬಂದರೆ ನಮ್ಮದು ಹಾಬು ಮತ್ತು ಚಿಮ್ನಿ ಇದೆ, ಅದ್ರ ಕೆಳಗಡೆ ಟ್ಯಾಂಡಮ್ ಬಾಕ್ಸ್ ಪ್ರೊವೈಡ್ ಮಾಡಿದ್ದೀವಿ. ನೋಡಿ ಟ್ಯಾಂಡಮ್ ಬಾಕ್ಸು ನೋಡಿ, ನೀವು ಎಲ್ಲ ಸ್ಪೂನ್ಸು, ಕಟ್ಲರಿ ಯೂನಿಟ್ ಇದು ವಿತ್ ಸಾಫ್ಟ್ ಕ್ಲೋಸಿಂಗು. ಇದು ಟ್ಯಾಂಡಮ್ ಬಾಕ್ಸು, ಪ್ಲೇನ್ ಟ್ಯಾಂಡಮ್ ಬಾಕ್ಸು. ಇದು ನಮಗೆ ಪ್ಲೇಟ್ ಮತ್ತು ಪ್ಲೇಟ್ಗಳನ್ನ ಇಟ್ಕೊಳ್ಳೋವಂಥದ್ದೊಂದು ಆ್ಯಕ್ಸಸರೀಸ್ ಇದೆ. ಇದು ಥಾಲಿ ಪ್ಲೇಟ್ದು. ಸೊ ನಿಮಗೆ ಜಿ ಪ್ರೊಫೈಲ್ ಯೂಸ್ ಮಾಡಿರೋದು ಹ್ಯಾಂಡಲ್. ಸೊ ನಿಮಗೆ ನೋಡೋಕ್ಕೂ ಲುಕ್ಕಾಗಿರುತ್ತೆ, ಯೂಸ್ ಮಾಡೋಕ್ಕೂ ತುಂಬ ಫ್ರೀಯಾಗಿರುತ್ತೆ. ಸೊ ಅದ್ರ ಪಕ್ಕ ಒಂದು ಬಾಟಲ್ ಪುಲ್ಔಟ್ ಕೊಟ್ಟಿದ್ದೀವಿ. ಸೊ ನೀವು ಸಾಲ್ಟು, ಪಿಕ್ಕಲ್ಲು, ನೀವು ಏನು ಬಾಟಲ್ಸ್ ಬರುತ್ತಲ್ಲ ಅದೆಲ್ಲ ಇಟ್ಕೊಳ್ಳಿಕ್ಕೆ ಒಂದು ಬಾಟಲ್ ಪುಲ್ಔಟ್ ಇದೆ. ಹಾಬ್ ಇದೆ, ಚಿಮಣಿ ಇದೆ. ಇದ್ರ ಪಕ್ಕದಲ್ಲಿ ನೋಡಿ ನಿಮಗೆ ಮೇಲ್ಗಡೆ ಸ್ಟೋರೇಜ್ ಕೊಟ್ಟಿದ್ದೀವಿ ವಿತ್ ಪ್ರೊಫೈಲ್ ಲೈಟ್ ಇದೆ, ಪ್ರೊಫೈಲ್ ಡೋರು, ಪ್ರೊಫೈಲ್ ಹ್ಯಾಂಡಲ್. ಸೊ ಇದರಲ್ಲಿ ನೀವು ಎಲ್ಲ ಡಬ್ಬಿಗಳು ಏನೇನು ಬರುತ್ತೆ ಕಿಚನಿಗೆ ಬೇಕಾಗಿರೋಂಥದ್ದು ಕುಕ್ಕಿಂಗ್ ಐಟಮ್ಸು ಫುಲ್ಲಾಗಿ ಜೋಡಿಸ್ಕೋಬೋದು. ಫುಲ್ ಕಂಪ್ಲೀಟ್ ಸ್ಟೋರೇಜ್ ಇದು. ನಿಮಗೆ ಫುಲ್ ನಿಮ್ಮ ಕಿಚನಿಗೆ ಬೇಕಾಗಿರೋ ಐಟಮ್ಗಳೆಲ್ಲ ಜೋಡಿಸ್ಕೊಬೋದು. ಸೊ ಇಲ್ಲೊಂದು ಸ್ಪೈಸ್ ರ್ಯಾಕ್ ಕೊಟ್ಟಿದ್ದೀವಿ, ಚಿಕ್ಕ ಚಿಕ್ಕ ಡಬ್ಬಿಗಳು ಇಟ್ಕೊಳ್ಳೋಕ್ಕೆ ಸ್ಪೈಸ್ ರ್ಯಾಕ್ ಇದೆ. ನೋಡಿ ಈ ಟೈಲ್ಸು ನಾರ್ಮಲಾಗಿ ಚಿಕ್ಕ ಚಿಕ್ಕ ಟೈಲ್ಸ್ಗಳೆಲ್ಲ ಯೂಸ್ ಮಾಡ್ತಾರೆ. ಬಟ್ ನಾವೇನು ಮಾಡಿದ್ದೀವಿ ಅಂತಂದರೆ 2x4 ವಿಟ್ರಿಫೈಡು ಡಿಸೈನ್ ಟೈಲ್ಸ್ ಯೂಸ್ ಮಾಡಿದ್ದೀವಿ. ಗ್ಲಾಸಿ ಫಿನಿಶು. ನೀವೇನು ಜಿಡ್ಡಾಗಲಿ, ಆಯಿಲ್ ಆಗಲಿ, ಈ ಅರಿಶಿನ ಪುಡಿ ಏನೇ ಬಿದ್ರೂ ಹಂಗೆ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಕ್ಲೀನಿಂಗ್ ಈಸಿ ಇರಬೇಕು. ನಾವು ಏನೇ ಮಾಡಿದ್ರೂ ಸೊ ನೋಡೋಕ್ಕೆ ಚೆನ್ನಾಗಿರಬೇಕು, ಯುಟಿಲಿಟಿ ವೈಸ್ ಯೂಸ್ ಮಾಡೋಕ್ಕೆ ಚೆನ್ನಾಗಿರಬೇಕು, ಅದ್ರ ಜೊತೆಗೆ ಮೇಂಟೆನೆನ್ಸ್ ಈಸಿ ಇರಬೇಕು. ಮೇಂಟೆನೆನ್ಸ್ ಈಸಿ ಇಲ್ಲ, ನಾವು ಡಿಸೈನ್ ಎಲ್ಲ ಚೆನ್ನಾಗಿದೆ, ಮೇಂಟೆನೆನ್ಸ್ ಕಷ್ಟ ಅಂತಂದರೆ ಅದು ದಿನ ಕಳೆದಂಗೆ ಹಾಳಾಗ್ತಾ ಬರುತ್ತೆ. ಹಾಗಾಗಿ ನಾವು ಮೇಂಟೆನೆನ್ಸ್ ಪಾರ್ಟ್ನ ತುಂಬ ಥಿಂಕ್ ಮಾಡಿ ಮಾಡಬೇಕು. ಸೊ ಅದರ ಜೊತೆಗೆ ನೋಡಿ ಕಿಚನಲ್ಲಿ, ಸೊ ನಾನು ಸುಮಾರು ಸತಿ ಹೇಳ್ತಿದ್ದೀನಿ ಏನಂತಂದರೆ ಈ ಕಿಚನ್ ಕೌಂಟ್ರು ಏನು ಮಾಡ್ತೀವಲ್ಲ ಅಲ್ಲಿಗೇನು ನಾವು ಈ ಗ್ರಾನೈಟ್ ಬಂದು ಬೀಡಿಂಗ್ ಕೊಟ್ಟಿದ್ದೀವಿ ಇದಕ್ಕೆ. ಅಂದರೆ ನೀವೇನಾನ ವಾಶ್ ಮಾಡಿದ್ರೆ ಅದು ಇಲ್ಲಿ ಮೇಲೆ ಬೀಳೋದೇ ಇಲ್ಲ. ಸೊ ಬಿದ್ದುಬಿಟ್ಟು ಇದೆಲ್ಲ ಹಾಳಾಗಲ್ಲ. ನೀರೇನಿದ್ರೂ ಇಲ್ಲೇ ಸ್ಟಾಪ್ ಆಗುತ್ತೆ, ಇಲ್ಲಿಂದ ಸ್ಟ್ರೇಟಾಗಿ ನಮ್ಮ ಸಿಂಕಿಗೆ ಹೋಗ್ಬಿಡುತ್ತೆ. ಆಮೇಲೆ ನೋಡಿ ಇಲ್ಲಿ ಒಂದು ಕಾರ್ನರ್ ಕೊಟ್ಟಿದ್ದೀವಿ. ಕಾರ್ನರಲ್ಲಿ ಐಟಮ್ಸ್ನೆಲ್ಲ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಕೊಟ್ಟಿದ್ದೀವಿ. ಸೊ ಇದು ಒಂದು ನಮಗೆ ಟ್ಯಾಂಡಮ್, ಇದು ಒಂದು ಸ್ಟೋರೇಜ್ ಯೂನಿಟು. ಮೇನಾಗಿ ಕಿಚನಲ್ಲಿ ಏನಂತಂದರೆ ಈ ಡ್ರೈ ವೆಜಿಟೇಬಲ್ಸು ಅಂದರೆ ಈ ನಮ್ಮ ಈರುಳ್ಳಿ, ಬೆಳ್ಳುಳ್ಳಿ ಅದೆಲ್ಲ ಇಟ್ಕೊಳ್ಳೋಕ್ಕೆ ನಮಗೆ ಒಂದು ಓಪನ್ ಸ್ಪೇಸ್ ಬೇಕು. ಅದನ್ನು ಫ್ರಿಜ್ನಲ್ಲಿ ಇಡೋಕ್ಕಾಗಲ್ಲ.
ಅಥವಾ ಹೊರಗಡೆ ಎಲ್ಲರೂ ಇಟ್ಟರೆ ಅಕ್ವರ್ಡಾಗಿರುತ್ತೆ. ಸೊ ಹಾಗಾಗಿ ವಿಕರ್ ಬಾಸ್ಕೆಟ್ ಕೊಟ್ಟಿದ್ದೀವಿ. ಈ ವಿಕರ್ ಬಾಸ್ಕೆಟ್ ಏನಪ್ಪ ಅಂದರೆ ಇದು ಫೈಬರ್ದು. ಎಂತಂದರೆ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಈ ಈರುಳ್ಳಿ ಅದೆಲ್ಲ ಸ್ವಲ್ಪ ಕೆಟ್ಟೋಗುತ್ತಲ್ವ, ಈ ಉಡನ್ದಾಗೋದ್ರೆ ಏನಾಗುತ್ತೆ, ಅದನ್ನು ಕ್ಲೀನ್ ಮಾಡೋಕ್ಕಾಗಲ್ಲ, ಹಾಳಾಗ್ಬಿಡುತ್ತೆ. ಬಟ್ ಇದು ನಮ್ಮದು ಫೈಬರು. ಇದರಿಂದ ಇದು ನೀವು ವಾಟ್ರ್ ಪ್ರೂಫ್, ವಾಷಬಲ್, ಆರಾಮಾಗಿ ತೆಗೆದುಬಿಟ್ಟು ವಾಶ್ ಮಾಡಿಕೊಂಡು ಇಟ್ಕೋಬೋದು. ಸೊ ಇದು ಕಿಚನ್ಗೆ ತುಂಬ ಇಂಪಾರ್ಟೆಂಟು ವಿಕರ್ ಬಾಸ್ಕೆಟು. ಕಿಚನಲ್ಲಿ ನಮಗೆ ಇಲ್ಲಿ ಯುಟಿಲಿಟಿ ಅಂತ ಸಪ್ರೇಟಾಗಿ ಸಿಗ್ತಾ ಇಲ್ವಲ್ಲ, ಹಾಗಾಗಿ ಏನು ಮಾಡಿದ್ವಿ, ಸಿಂಕನ್ನೇ ದೊಡ್ಡದು ಸೈಜ್ ಹಾಕಿದ್ದೀವಿ. ಯೂಶ್ವಲಿ 600 mm ಹಾಕ್ತಾರೆ, ಅಂದರೆ 2 ಅಡಿ. ಬಟ್ ನಾವಿಲ್ಲಿ 750 mm ಅಂದರೆ 2.5 ಅಡಿ ದೊಡ್ಡ ಸಿಂಕನ್ನ ಹಾಕಿದ್ದೀವಿ. ಸೊ ನಮ್ಮ ನೋಡಿ ಟಾಪ್ ಬಂದುಬಿಟ್ಟು ಬ್ಲ್ಯಾಕ್ ಗ್ಯಾಲಕ್ಸಿ ಯೂಸ್ ಮಾಡಿದ್ದೀವಲ್ವ, ಅದಕ್ಕೆ ಮ್ಯಾಚಿಂಗ್ ಆಗಿ ನಮ್ಮದು ಕ್ವಾರ್ಟ್ಸ್ ಸಿಂಕ್ ಬ್ಲ್ಯಾಕ್ ಕಲರ್ದು ಹಾಕಿದ್ದೀವಿ. ನೋಡೋಕ್ಕೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಅದೇನು ಎರಡು ಜೊತೆಗೇ ಮಾಡಿದ್ದಾರೆ ಅನ್ನೋ ಥರ ಫೀಲ್ ಇದೆ. ಜೊತೆಗೆ ಸಿಂಕ್ ನೋಡ್ಬೋದು ನೀವು. ಸಿಂಕನ್ನು ನಾವು ಈ ಗ್ರನೈಟ್ ಏನು ಟಾಪ್ ಇದೆಯಲ್ಲ ನಮ್ಮದು ಟೇಬಲ್ ಟಾಪು, ಕೌಂಟ್ರ್ ಟಾಪು, ಅದರ ಕೆಳಗಡೆ ಫಿಟ್ಟಿಂಗ್ ಮಾಡಿದ್ದೀವಿ. ಸೊ ನೀವು ಏನೇ ವಾಶ್ ಮಾಡಿ ಇಮಿಡಿಯೇಟಾಗಿ ಸಿಂಕಿಗೆ ಹೊರಟೋಗ್ಬಿಡುತ್ತೆ. ಕ್ಲೀನಿಂಗ್ ಅಂತೂ ನಿಮಗೆ ತುಂಬ ಈಸಿ. ಇದನ್ನಂತೂ ಲೇಡೀಸು ತುಂಬ ಇಷ್ಟಪಡ್ತಾರೆ. ಈಸಿಯಾಗಿ ಕ್ಲೀನ್ ಮಾಡ್ಕೊಂಬಿಡ್ಬೋದು. ಸಿಂಕ್ ಕೆಳಗಡೆ ಆರ್ ಒ ಫಿಲ್ಟರ್ ಅಂಟು ಸಿಂಕ್ ಪ್ರಾವಿಷನ್ ಕೊಟ್ಟಿದ್ದೀವಿ. ಸೊ ಇದು ಮೇಲೇನು ಕಾಣಿಸಲ್ಲ, ಕೆಳಗಡೆ ಇರುತ್ತೆ. ಸೊ ನಿಮಗೆ ಮೇಲ್ಗಡೆ ಕಂಪ್ಲೀಟ್ ಸ್ಟೋರೇಜ್ ಸಿಗುತ್ತೆ. ಸೊ ನಮಗೆ ಸ್ಪೇಸ್ ಕಡಿಮೆ ಇದ್ದಾಗ ಸ್ಟೋರೇಜ್ ತುಂಬ ಇಂಪಾರ್ಟೆಂಟು. ಯಾಕಂದರೆ ಒಂಚೂರು ನಾವು ಸ್ಪೇಸನ್ನು ಹಾಳು ಮಾಡಬಾರ್ದು. ಅಷ್ಟು ಸ್ಟೋರೇಜ್ಗೆ ಈಗ ಮನೆ ಅಂದರೆ ಪಾತ್ರೆಗಳು ಎಲ್ಲ ತುಂಬ ಇರುತ್ತೆ. ಕೆಲವೊಂದು ಡೈಲಿ ಯೂಸ್ ಇರುತ್ತೆ, ಕೆಲವೊಂದು ಯಾವಾಗಲೂ ಅಕೇಷನಲ್ಲಿ ಯೂಸ್ ಮಾಡೋಂಥದ್ದು ಇರ್ತದೆ. ಅದಕ್ಕೆ ನಾವೇನು ಮಾಡಿದ್ದೀವಿ, ಇಲ್ಲಿ ಕಂಪ್ಲೀಟಾಗಿ ನೋಡಿ ಮೇಲ್ಗಡೆ ಫುಲ್ ಯು ಶೇಪ್ ಸ್ಟೋರೇಜ್ ಕೊಟ್ಬಿಟ್ಟಿದ್ದೀವಿ. ವಿತ್ ಅದಕ್ಕೂ ಅಕ್ರಲಿಕ್ ಲ್ಯಾಮಿನೇಟ್, ಇಲ್ಲಿ ಏನು ಕೆಳಗಡೆ ಏನು ಯೂಸ್ ಮಾಡಿದ್ದೀವಲ್ಲ ಸೇಮ್ ಅಕ್ರಲಿಕ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ. ಆಮೇಲೆ ಹ್ಯಾಂಡಲ್ಲೆಸ್ ನೀವು ನೋಡ್ಬೋದು. ನಮ್ಮದು ಹ್ಯಾಂಡಲ್ಲೆಸ್ ಕಾನ್ಸೆಪ್ಟೇ ಇಂಟೀರಿಯರ್ಸಲ್ಲಿ ಫುಲ್ ಹ್ಯಾಂಡಲ್ಲೆಸ್ ಕಾನ್ಸೆಪ್ಟೇ ನೋಡ್ಬೋದು. ಹ್ಯಾಂಡಲ್ಸ್ ಇರಲ್ಲ, ನೋಡೋಕ್ಕೂ ಲುಕ್ ಆಗಿರುತ್ತೆ. ನೋಡಿ ಸ್ಟೋರೇಜ್ಗೂ ಸಫಿಷಿಯೆಂಟ್ ಆಗಿದೆ ಸ್ಪೇಸ್. ಇದು ಬಂದುಬಿಟ್ಟು 2 BHK ಫ್ಲ್ಯಾಟ್, ಅಂದರೆ 2 ಬೆಡ್ರೂಮ್ ಇರುತ್ತೆ. ಸೊ ಇದು ಬಂದುಬಿಟ್ಟು ಮಾಸ್ಟರ್ ಬೆಡ್ರೂಮ್ ನೋಡಿ. ಇದು ಫ್ಲೆಶ್ ಡೋರ್ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು ಈ ಫ್ರೇಮು, ಇದನ್ನು ಲ್ಯಾಮಿನೇಟ್ ಹಾಕಿ ಮಾಡಿದ್ದೀವಿ. ಒಳಗಡೆ ನಮ್ಮದು ಹಳೇದು ವುಡನ್ ಫ್ರೇಮ್ ಇತ್ತು, ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಅದಕ್ಕೆ ಇದನ್ನು ಮೇಕ್ ಓವರ್ ಮಾಡಿಬಿಟ್ಟು ನೋಡಿ ಇದ್ರ ಮೇಲೆ ನಮ್ಮದು ಸೇಮ್ ಲಿವಿಂಗ್ ಹಾಲಿಗೆ ಮ್ಯಾಚಿಂಗ್ ಆಗೋ ಥರದ್ದು ಲ್ಯಾಮಿನೇಟ್ ಹಾಕಿದ್ದೀವಿ. ಅದೇ ಮ್ಯಾಚಿಂಗ್ ಫ್ಲೆಶ್ ಡೋರ್ ಇದು ವಿತ್ ಲ್ಯಾಮಿನೇಟ್. ಅದರಲ್ಲಿ ಒಳ್ಳೆ ಬ್ಯೂಟಿಫುಲ್ಲಾಗಿ ನೋಡಿ ಡಿಸೈನ್ ಇದೆ. ಸೊ ಇದು ಹಾಲಿಂದ ನೋಡ್ಬೇಕಾದ್ರೆ ಡೋರ್ಗಳು 2 ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಈ ಬೆಡ್ರೂಮ್ ಏನು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳಿದ್ನಲ್ಲ, ಇದು ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಒಂದು ದೊಡ್ಡ ಜಾಗ ಇದ್ದಾಗ ನಾವು ಹೇಗಾದರೂ ಡಿಸೈನ್ ಮಾಡ್ಬೋದು. ನಮಗೆ ಬೆಡ್ರೂಮ್ ಜಾಗ ಬಂದ್ಬಿಟ್ಟು 12 ಅಡಿಗೆ 13 ಬೆಡ್ರೂಮ್. ಬಟ್ ಈ ಬೆಡ್ರೂಮಲ್ಲಿ ನಾವು ಏನೇನು ಕೊಟ್ಟಿದ್ದೀವಿ ಅಂತಂದರೆ ನೀವೇ ನಿಜವಾಗ್ಲೂ ಖುಷಿ ಪಡ್ತೀರಾ. ಸೊ ಒಂದು ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದೀವಿ ವಿತ್ ಬ್ಯೂಟಿಫುಲ್ ಕುಷನಿಂಗ್ ಹೆಡ್ ಬೋರ್ಡ್ಗೆ. ಡಿಸೈನ್ ಪರ್ಪಸ್ ನೋಡಿ, ಇಲ್ಲಿ ನಾವು ಈ ಚಾರ್ಕೋಲ್ ಲೋವರ್ ಶೀಟ್ ಯೂಸ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಲೈಟಿಂಗ್ ಕೊಟ್ಟಿದ್ದೀವಿ. ಇದು ಬಂದ್ಬಿಟ್ಟು ಕಂಪ್ಲೀಟಾಗಿ ವಾರ್ಡ್ರೋಬ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ನಾವು ಮೊಬೈಲ್ ಚಾರ್ಜು ಹಾಕ್ಕೊಳ್ಳಿಕ್ಕೆ ಸ್ಪೇಸ್ ಕೊಟ್ಟಿದ್ದೀವಿ ವಿತ್ ಲೈಟಿಂಗ್ ಇದೆ. ಸೊ ಕೆಳಗಡೆ ಸ್ಟೋರೇಜ್ ಡ್ರಾವರ್ ಇದೆ. ಸೊ ನಿಮಗೆ ಕಂಪ್ಲೀಟ್ ವಾರ್ಡ್ರೋಬಲ್ಲಿ ಸ್ಟೋರೇಜ್ ಕೊಟ್ಟಿದ್ದೀವಿ, ಡ್ರಾವರ್ ಇದೆ. ಎಲ್ಲದರಲ್ಲೂ ಅಷ್ಟೇ, ಎಲ್ಲದರಲ್ಲೂ ಡ್ರಾವರ್ಸ್ ಇದೆ. ವಾರ್ಡ್ರೋಬಲ್ಲಿ ಇನ್ನೊಂದೇನು ಸ್ಪೆಷಾಲಿಟಿ ಅಂತಂದರೆ ನೀವು ಅಬ್ಸರ್ವ್ ಮಾಡ್ಬೋದು, ಒಳಗಡೆನೂ ಲೈಟ್ ಕೊಟ್ಟಿದ್ದೀವಿ. ಸೊ ನೀವೆಲ್ಲ ಲೈಟ್ ಆಫ್ ಮಾಡಿದ್ರೂ ಜಸ್ಟ್ ವಾರ್ಡ್ರೋಬಲ್ಲಿ ಲೈಟ್ ಇರುತ್ತೆ. ಸೊ ನೀವು ಬಟ್ಟೆಗಳನ್ನ ತೊಗೊಳ್ಳೋಕ್ಕಾಗಲಿ ಇಡೋಕ್ಕಾಗಲಿ ಏನೂ ಪ್ರಾಬ್ಲಮ್ ಇಲ್ಲ. ಸೊ ವಾರ್ಡ್ರೋಬು ಈಗ ಒಂದು ಬೆಡ್ರೂಮ್ ಅಂದರೆ ವಾರ್ಡ್ರೋಬ್ ಮುಖ್ಯ. ಅದ್ರ ಜೊತೆಗೆ ಇನ್ನೊಂದು ವೆರಿ 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 ಇಂಪಾರ್ಟೆಂಟು, ಅದು ನಮ್ಮ ಹೆಣ್ಮಕ್ಳಂತೂ ಅದನ್ನು ಕೇಳ್ತಾರೆ, ಏನದು? ಡ್ರೆಸ್ಸಿಂಗ್ ಯೂನಿಟ್ ಎಲ್ಲಿ ಮಾಡಿದ್ದೀವಿ? ಡ್ರೆಸ್ಸಿಂಗ್ ಯೂನಿಟು ಮಾಡಿದ್ದೀವಿ. ದಟ್ಸ್ ಅ ಹಿಡನ್ ಡ್ರೆಸ್ಸಿಂಗ್ ಯೂನಿಟ್ ನೋಡಿ. ಸೊ ಇದೇ ನಮ್ಮದು ಡ್ರೆಸ್ಸಿಂಗ್ ಯೂನಿಟ್. ನೋಡಿ, ಇಲ್ಲಿ ದೊಡ್ಡದಾಗಿ ಮಿರರ್ ಇದೆ. ನೀವು ಓಪನ್ ಮಾಡಿದ್ರೆ ಒಳಗಡೆ ಫುಲ್ ಡ್ರೆಸ್ಸಿಂಗ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಎಷ್ಟನ್ನ ಐಟಮ್ ನೀವು ಇಟ್ಕೋಬೋದು. ಅಲ್ಲಿ ಒಂದು ವಾರ್ಡ್ರೋಬು ಡ್ರೆಸ್ಸಿಂಗ್ ನೋಡಿದ್ರಿ ಅಂದರೆ ನಮಗೆ ಸ್ಟೋರೇಜನ್ನ ತುಂಬ ರಿಕ್ವೈರ್ಮೆಂಟ್ ಇತ್ತು.
ಯಾಕಂತಂದರೆ ಒಂದು 2 ಬೆಡ್ರೂಮ್ ಫ್ಲ್ಯಾಟಲ್ಲಿ ಒಂದು 4 ಜನ ಇರ್ತೀವಿ ಅಂತಂದರೆ 4 ಜನದ ಒಂದು ಕ್ಲಾತ್ಸು ಐಟಮ್ಸು ಥಿಂಗ್ಸ್ ಎಲ್ಲ ಇಡಬೇಕಂದ್ರೆ ತುಂಬ ಸ್ಟೋರೇಜ್ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಇನ್ನೊಂದು ಏನು ಮಾಡಿದ್ವಿ ಅಂತಂದರೆ ಈ ಕಡೆ ಸೈಡು ನಾವು ಇದಕ್ಕೆ ಸ್ಟೋರೇಜ್ ಕೊಟ್ಟಿದ್ದೀವಿ ವಿತ್ ಪ್ರೊಫೈಲ್ ಡೋರ್ ಆ್ಯಂಡ್ ಗ್ಲಾಸ್. ನೋಡಿ ಒಳಗಡೆನೂ ಲೈಟ್ ಇದೆ. ನೀವು ಇಲ್ಲೇನಂತಂದರೆ ಒಳ್ಳೊಳ್ಳೆ ಒಂದು ಶೋಕೇಸ್ದು ಒಂದು ಈ ಬೊಟಿಕಲ್ಲಿ ಹೇಗೆ ಜೋಡಿಸ್ತಾರಲ್ವ ಆ ಥರ ಒಂದು ಮಾಡರ್ನ್ ಬಟ್ಟೆಗಳು, ಹೊಸ ಹೊಸ ಬಟ್ಟೆಗಳು, ಹೊಸ ಹೊಸ ಡಿಸೈನರ್ ಬಟ್ಟೆಗಳು ಅದೆಲ್ಲ ಇಟ್ಕೋಬೋದು ಥಿಂಗ್ಸ್ನ. ಇದು ನೋಡಿದ್ರಲ್ಲ, ಇದು ಪಕ್ಕದಲ್ಲಿ ಇದೇನು ಸರ್ ಅಂತ, ಇದು ನೋಡಿ, ಇದು ಓಪನ್ ಮಾಡಿದ್ರೆ ಲೀನಿಯನ್ ಯೂನಿಟ್. ಏನಪ್ಪ ಅಂತಂದರೆ ನಾವು ಯೂಶ್ವಲಿ ಬರ್ತೀವಿ, ನಮ್ಮ ಬಟ್ಟೆಗಳನ್ನೆಲ್ಲ ತೆಗೆದುಬಿಟ್ಟು ಹ್ಯಾಂಗರ್ಗೆ ಹಾಕ್ತೀವಿ, ಡೋರಿನ ಒಂದು ಹ್ಯಾಂಗರ್ ಇರುತ್ತೆ ಅದಕ್ಕೆ ಹಾಕ್ತೀವಿ. ಅದು ಮಾಡೋದು ಬೇಡ ಅಂತ ಹೇಳಿ ನೋಡಿ ನಾವೊಂದು ಲೀನಿಯನ್ ಯೂನಿಟ್ ಕೊಟ್ಟಿದ್ದೀವಿ. ಸೊ ನೀವು ಯೂಸ್ ಮಾಡಿರೋ ಬಟ್ಟೆನ ಇಲ್ಲೇ ಹಾಕ್ತೀರಾ, ಕೆಳಗಡೆ ಬೇಕಾದ್ರೆ ಫೋಲ್ಡ್ ಮಾಡಿ ಇಟ್ಕೋಬೋದು ನೈಟ್ ಡ್ರೆಸ್ಸಸ್ ಎಲ್ಲ. ಸೊ ಈ ಡೋರಲ್ಲಿ ನಾವು ಏರ್ ವೆಂಟಿಲೇಷನ್ಗೆ ಓಪನ್ ಮಾಡಿದ್ದೀವಿ. ನಾವು ಸೀಲಿಂಗಲ್ಲಿ ತುಂಬ ವಿಶೇಷವಾಗಿ ಏನು ಡಿಸೈನ್ ಮಾಡಿಲ್ಲ, ಗೋ ವಿತ್ ದ ಫ್ಲೋ ಥರ. ನಮ್ದು ಹೇಗೆ ನಮ್ಮದು ಯಾವ ಥರ ನಮ್ಮದು ವಾಲ್ಸ್ ರನ್ ಆಗಿದೆ, ನಮ್ಮದು ಸ್ಟೋರೇಜ್ ರನ್ ಆಗಿದೆ, ಅದೇ ಪ್ಯಾಟರ್ನಲ್ಲಿ ನಾವು ಪ್ರೊಫೈಲ್ ಲೈಟ್ನ ರನ್ ಮಾಡಿದ್ದೀವಿ. ಸೊ ಅದು ತುಂಬ ಇಡೀ ರೂಮ್ಗೆ ಬೆಳಕು ಕೊಡ್ತಾ ಇದೆ. ಇದು ಜೊತೆಗೆ ನೋಡೋಕ್ಕೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ನಾವು ಈ ಫ್ಲ್ಯಾಟನ್ನು ಒಂದು ಮೇಕ್ ಓವರ್ ಮಾಡಬೇಕಾದ್ರೆ ನಮ್ಗೆ ಇದ್ದಿದ್ದು ಬಿಗ್ಗೆಸ್ಟ್ ಚಾಲೆಂಜ್ ಏನಪ್ಪ ಅಂತಂದರೆ, ಇಲ್ಲಿ ಇದ್ದಿದ್ದು ಒಂದೇ ಒಂದು ಕಾಮನ್ ಟಾಯ್ಲೆಟ್. ಅಂದರೆ ನಾವೇನು ಡೈನಿಂಗಲ್ಲಿ ನೋಡಿದ್ವಲ್ಲ ಅದು ಒಂದೇ ಇದ್ದಿದ್ದು. ಬಟ್ ಒಂದು 2 BHK ಫ್ಲ್ಯಾಟಲ್ಲಿ 2 ಟಾಯ್ಲೆಟ್ ಬೇಕೇ ಬೇಕು, ವಾಶ್ರೂಮ್ಸ್ ಅವಶ್ಯಕತೆ ಇದೆ. ಸೊ ಕ್ಲೈಂಟ್ ರಿಕ್ವೈರ್ಮೆಂಟ್ ಇತ್ತು, ಸರ್ ನನಗೊಂದು ಅಟ್ಯಾಚ್ ಟಾಯ್ಲೆಟ್ ನೀವು ಮಾಡಿಕೊಡ್ಬೇಕು ಅಂತ ಹೇಳಿ. ಸೊ ನಾವೇನು ಮಾಡಿದ್ವಿ ಅಂತಂದರೆ, ಇಲ್ಲಿ ನೋಡ್ತಾ ಇರಲ್ಲ, ಅಡಿಷ್ನಲ್ ಆಗಿ ಇದನ್ನು ತಿರ್ಗಾ ಬಿಲ್ಟ್ ಮಾಡಿದ್ವಿ. ಇದು ಇರಲಿಲ್ಲ, ಇದು ಫುಲ್ ಓಪನ್ ಆಗಿತ್ತು ಈ ರೂಮಲ್ಲಿ. ನಾವು ಇದನ್ನು ಅಡಿಷ್ನಲ್ ಆಗಿ ಬಿಲ್ಟ್ ಮಾಡಿದ್ವಿ, ಒಂದು ಸ್ವಲ್ಪನೂ ಸ್ಪೇಸ್ ವೇಸ್ಟ್ ಮಾಡಲಿಲ್ಲ. ಸೊ ನಿಮಗೆ ಇಲ್ಲಿ ಒಂದು ಅಟ್ಯಾಚ್ ಟಾಯ್ಲೆಟ್ ಮಾಡಿದ್ವಿ. ಇದು ನಿಮಗೆ 5.5 ಅಡಿಗೆ 4 ಅಡಿದು ಅಟ್ಯಾಚ್ ಟಾಯ್ಲೆಟ್ ಇದೆ. ಸೊ ಹಾಗಾಗಿ ಅವ್ರ ಪರ್ಪಸ್ ಸಾಲ್ವ್ ಆಯಿತು, ಅವರು ತುಂಬ ಖುಷಿಪಟ್ಟರು. ಇದು ಫ್ಲ್ಯಾಟ್ನ 2ನೇ ರೂಮು. ಈ ರೂಮಂತೂ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಇದು ಮಕ್ಕಳು ರೂಮು. ಅದರಲ್ಲಂತೂ ಹೆಣ್ಮಕ್ಳಿಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಯಾಕಂತ ಹೇಳ್ತೀನಿ, ನೋಡಿ, ವಾವ್ ಅನ್ನಿಸ್ತಾ ಇದೆಯಲ್ಲ. ಸೊ ನೋಡಿ, ಇದು ಕಿಡ್ಸ್ ರೂಮು ಪಿಂಕ್ ಥೀಮಲ್ಲಿದೆ. ಹೆಣ್ಮಕ್ಳಿಗೆಲ್ಲ ತುಂಬ ಅಂದರೆ ತುಂಬ ಲೈಕ್ ಆಗುತ್ತೆ. ಫುಲ್ ಪಿಂಕ್ ಥೀಮಲ್ಲಿ ಮಾಡಿದ್ದೀವಿ, ಪಿಂಕ್ ಆ್ಯಂಡ್ ವೈಟ್ ಥೀಮಲ್ಲಿ ಮಾಡಿದ್ದೀವಿ. ನೋಡಿ ಇಲ್ಲಿ ಏನಂತಂತಂದರೆ, ನಿಮಗೆ ಒಂದು ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದೀವಿ ವಿತ್ ಕೆಳಗಡೆ ಸ್ಟೋರೇಜ್ ಇದೆ. ಕಾಟ್ ಕೆಳಗಡೆ ಸ್ಟೋರೇಜ್ ಕೊಟ್ಟಿದ್ದೀವಿ. ಜೊತೆಗೆ ಎರಡೂ ಕಡೆ ಸೈಡ್ ಟೇಬಲ್ ಇದೆ, ನಿಮಗೆ ಚಾರ್ಜಿಂಗ್ ಪಾಯಿಂಟ್ ಇದೆ. ಸೊ ನಿಮಗೆ ಇಲ್ಲಿ ಸ್ಟೋರೇಜ್ ಕೊಟ್ಕೊಂಡಿದ್ದೀವಿ. ಸೊ ಹಿಂದ್ಗಡೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಒಂದು ಬ್ಯೂಟಿಫುಲ್ ಪಿಂಕ್ ಥೀಮ್ ವಾಲ್ಪೇಪರು. ಅದಕ್ಕೆ ಲೈಟಿಂಗ್ ಕೊಟ್ಟಿದ್ದೀವಿ. ಅದರಿಂದ ರೂಮು ಓಪನ್ ಮಾಡಿದ ತಕ್ಷಣವೇ ವಾವ್ ಅನ್ನೋ ಫೀಲ್ ಬರ್ತಾ ಇರೋದು ಇದರಿಂದನೇ. ಜೊತೆಗೆ ಏನು ಮಾಡಿದ್ದೀವಿ ನೋಡಿ, ಇದ್ದೇ ಮ್ಯಾಚಿಂಗಲ್ಲಿ ನಾವು ಈ ಪಿಂಕ್ ಥೀಮಿಗೆ ಮ್ಯಾಚಿಂಗ್ ಆಗಿ ನೋಡಿ ಹೆಡ್ ಬೋರ್ಡ್ ಕುಷನಿಂಗ್ ಕೊಟ್ಕೊಂಡಿದ್ದೀವಿ. ನೋಡಿ ಎಲ್ಲದನ್ನು ಬ್ಯೂಟಿಫುಲಿ ಅರೇಂಜ್ ಆಗಿದೆ. ಇದು ರೂಮ್ ಮೆಷರ್ಮೆಂಟ್ ಬಂದುಬಿಟ್ಟು 10 ಅಡಿಗೆ 12 ಅಡಿ. ಸೊ ಅದರಲ್ಲಿ ನೋಡಿ ಈ ಕಡೆನೂ ಒಂದು ನಮಗೆ ಸೈಡ್ ಟೇಬಲ್ ಸಿಗ್ತಾ ಇದೆ. ಜೊತೆಗೆ ಇಲ್ಲೊಂದು ಪೆಬಲ್ ರ್ಯಾಕ್ ಮಾಡಿದ್ದೀವಿ. ಸೊ ಪೆಬಲ್ ರ್ಯಾಕರು ಮಾಡ್ಕೋಬೋದು, ಇಲ್ಲಾಂದರೆ ಡ್ರೈ ಸ್ಟಿಕ್ಸು ಆ ಥರ ಏನಾದರೂ ಅರೇಂಜ್ ಮಾಡಿಕೊಂಡ್ರು ತುಂಬ ಚೆನ್ನಾಗಿರ್ತದೆ. ವಾರ್ಡ್ರೋಬಲ್ ನೋಡಿ, ಸೊ ನಾವೇನು ಆ ಕಡೆ ನಾವು ಕಾಟಲ್ಲಿ ಏನು ನಾವು ಥೀಮ್ ಯೂಸ್ ಮಾಡಿದ್ವಲ್ಲ ಅದೇ ಥರ ಪಿಂಕ್ ಮತ್ತು ವೈಟ್ ಥೀಮ್ ಯೂಸ್ ಮಾಡ್ಕೊಂಡಿದ್ದೀವಿ. ಸ್ಲೈಡಿಂಗ್ ವಾರ್ಡ್ರೋಬ್ ಇದು. ಸೊ ಇದರಲ್ಲಿ ಡಿಸೈನ್ಗೋಸ್ಕರ ನಾವು ಕಾಪರ್ ಟೀ ಪಟ್ಟಿ ಯೂಸ್ ಮಾಡ್ಕೊಂಡಿದ್ದೀವಿ. ಇನ್ನೊಂದು ವಿಶೇಷ ಏನು ಗೊತ್ತಾ, ಈ ವಾರ್ಡ್ರೋಬಲ್ಲಿ ನೋಡಿ ಯೂಶ್ವಲ್ ಏನಾಗುತ್ತೆ, ಒಂದು ಡೋರ್ ಇರುತ್ತೆ, ಆಮೇಲೆ ಲಾಫ್ಟ್ ಮೇಲ್ಗಡೆ ಸಪ್ರೇಟ್ ಡೋರ್ ಇರುತ್ತೆ. ನಾವು ನೋಡಿ ಕೆಳಗಡೆಯಿಂದ ಮೇಲ್ಗಡೆ ತನಕನೂ ಸಿಂಗಲ್ ಡೋರಲ್ಲಿ ಮಾಡಿಬಿಟ್ಟಿದ್ದೀವಿ. ಸೊ ನಿಮಗೆ ಲಾಫ್ಟ್ ಅಂತ ಹೇಳಿ, ಲಾಫ್ಟ್ ಡೋರ್ ಅಂತ ಸಪ್ರೇಟಾಗೇ ಇಲ್ಲ, ಫುಲ್ ಒಂದೇ ಸಿಂಗಲ್ ಡೋರಲ್ಲಿ ನಾವು ಲಾಫ್ಟು ಮತ್ತು ವಾರ್ಡ್ರೋಬ್ ಎರಡೂ ಕವರ್ ಮಾಡಿದ್ದೀವಿ. ಇದು ಒಳಗಡೆಯಿಂದ ಹೇಗಿದೆ ಗೊತ್ತಾ ನೋಡಿ, ವಾರ್ಡ್ರೋಬ್ ಒಳಗಡೆನೂ ಲೈಟಿಂಗ್ ಇದೆ, ನೀವು ಬಟ್ಟೆ ಇಟ್ಕೊಳ್ಳೋಕ್ಕೆ ಏನೂ ತೊಂದರೆ ಇಲ್ಲ. ಮೇಲ್ಗಡೆ ಲಾಫ್ಟ್ ಇದೆ, ಕೆಳಗಡೆ ನೋಡಿ ಸ್ಟೋರೇಜ್, ಸಫಿಷಿಯೆಂಟ್ ಸ್ಟೋರೇಜ್ ಇದೆ, ವಿತ್ ಸ್ಟೋರೇಜ್ ಕೊಟ್ಟಿದ್ದೀವಿ, ವಿತ್ ಲಾಕು ಇದೆ. ನೋಡಿ ಥಿಂಗ್ಸ್ ಇಟ್ಕೊಳ್ಳೋಕ್ಕೆ ನಿಮಗೆ ಏನು ಸಮಸ್ಯೆ ಇಲ್ಲ. ಸೊ ಇದು ಮಕ್ಕಳು ರೂಮ್ ಅಲ್ವಾ, ಸೊ 2 ಪಾರ್ಟಿಷನ್ ಇದೆ. 2 ಪಾರ್ಟಿಷನಲ್ಲೂ ನಿಮಗೆ ಎಷ್ಟನ್ನು ಬಟ್ಟೆ ಇಟ್ಕೋಬೋದು, ಅಷ್ಟು ಒಳ್ಳೆ ಸ್ಟೋರೇಜ್ ಇದೆ. ಜೊತೆಗೆ ಈ ರೂಮಲ್ಲೂ ನಾವು ಸ್ಲೈಡಿಂಗ್ ಆ್ಯಸ್ ವೆಲ್ ಆಸ್ ಹಿಡನ್ ಒಂದು ಡ್ರೆಸ್ಸಿಂಗ್ ಮಾಡಿದ್ದೀವಿ.
ನೋಡಿ, ಇದನ್ನ ಈ ಥರ ಎಳ್ಕೊಂಡ್ರೆ ನಮಗೆ ಡ್ರೆಸ್ಸಿಂಗ್ ಯೂನಿಟ್ ಬರುತ್ತೆ. ಈ ಡ್ರೆಸ್ಸಿಂಗ್ ಯೂನಿಟ್ ಏನಿದೆಯಲ್ಲ, ನೀವು ಜಸ್ಟ್ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಇದ್ರ ಒಳಗಡೆ ಫುಲ್ ಸ್ಟೋರೇಜ್ ಇದೆ, ಡ್ರೆಸ್ಸಿಂಗ್ ಸ್ಟೋರೇಜ್. ನೀವು ಡ್ರೆಸ್ಸಿಂಗನ್ನು ಸ್ಟೋರೇಜ್ನ ಯೂಸ್ ಮಾಡ್ಕೋಬೋದು. ಜೊತೆಗೆ ಮಿರರ್ ಇರುತ್ತೆ, ನೀವು ಆರಾಮಾಗಿ ಡ್ರೆಸ್ಅಪ್ ಆಗ್ಬೋದು. ಡ್ರೆಸ್ಸಿಂಗ್ ಕೆಲಸ ಆಯಿತಾ, ಜಸ್ಟ್ ಇದನ್ನು ಒಳಗಡೆ ಪುಷ್ ಮಾಡಿಬಿಡಿ. ಸ್ಪೇಸು ವೇಸ್ಟ್ ಆಗಲಿಲ್ಲ, ಡ್ರೆಸ್ಸಿಂಗು ಇದೆ, ವಿತ್ ಲಾಟ್ ಆಫ್ ಸ್ಟೋರೇಜ್ ಇದೆ. ನೋಡಿ, ಈ 10ಕ್ಕೆ 12 ಅಡಿ ರೂಮ್ನಲ್ಲಿ ಎಲ್ಲ ಏನು ಈ ರೂಮ್ಗೆ, ಒಂದು ರೂಮ್ನಲ್ಲಿ ಏನೇನು ಇರಬೇಕು ಅನ್ನೋದನ್ನೆಲ್ಲ ಕೊಟ್ಟಿದ್ದೀವಿ. ಬಟ್ ಎಲ್ಲೂ ಸ್ಪೇಸ್ ವೇಸ್ಟ್ ಆಗಿಲ್ಲ. ಆ ಥರ ಡಿಸೈನ್ ಮಾಡಿ ಆ ಥರ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಸೀಲಿಂಗನ್ನು ನಾವು ಏನು ಈ ಒಂದು ಹೆಡ್ ಬೋರ್ಡಲ್ಲಿ ಒಂದು ಕರ್ವಿ ಥೀಮ್ ಇದೆಯಲ್ಲ, ಅದೇ ಕರ್ವಿ ಥೀಮ್ನಲ್ಲಿ ಯೂಸ್ ಮಾಡಿಬಿಟ್ಟು ಅದರಲ್ಲಿ ಕೋಲೈಟಿಂಗು ಕೊಟ್ಟಿದ್ದೀವಿ, ಮತ್ತು ಪ್ರೊಫೈಲ್ ಲೈಟ್ ಇದೆ. ಆಮೇಲೆ ಈ ರೂಮ್ಗೆ ಏನು ಬೇಕು ಅಷ್ಟು ರೂಮು ಲೈಟನ್ನು ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಆ ಥರ ಲೈಟಿಂಗ್ಸು ಕೊಟ್ಟಿದ್ದೀವಿ. ರೂಮು ಫುಲ್ಲು ಬ್ರೈಟಾಗಿದೆ. ಸೊ ನಿಮಗೆ ಯೂಸ್ ಮಾಡಲಿಕ್ಕೆ ಏನೂ ತೊಂದರೆ ಇರಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಈ 2 ಬೆಡ್ರೂಮ್ ಒಂದು ಅಪಾರ್ಟ್ಮೆಂಟಿನ ಫ್ಲ್ಯಾಟ್ನ ಕಂಪ್ಲೀಟ್ ರಿನೋವೇಷನ್ ವಿಡಿಯೋನ ನಿಮಗೆ ತೋರಿಸಿದ್ದೀನಿ. ಸೊ ನಿಮಗೆ ನಾವು ಇದರಲ್ಲಿ ಒಂದು 2 ಬೆಡ್ರೂಮು ಮತ್ತು ಹಾಲು, ಕಿಚನ್ನು, ಡೈನಿಂಗ್ ಏರಿಯಾ ಮತ್ತು ಎಂಟ್ರಿನಲ್ಲಿ ನಾವು ಕೀ ಇಡೋವಂಥ ಸ್ಪೇಸು ಪ್ರತಿಯೊಂದೂ ಒಂದು ಚಿಕ್ಕ ಒಂದು ಡೀಟೇಲ್ನು ಮಿಸ್ ಮಾಡದಿರೋ ಥರ ಡಿಸೈನ್ ಮಾಡಿ ನಾವು ಅದೇ ಥರ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಸೊ ನಿಮ್ಮದು ಮನೆ ತುಂಬ ಹಳೇದಾಗ್ಬಿಟ್ಟಿದೆ ಅಥವಾ ನಮ್ಮ ಫ್ಲ್ಯಾಟ್ ತುಂಬ ಹಳೇದು, ಓಲ್ಡ್ ಆಗಿದೆ, ಆ ಥರ ಏನಾದರೂ ಯೋಚನೆ ಮಾಡ್ತಾಯಿದ್ರೆ ನೀವು ರಿನೋವೇಷನ್ ಮಾಡಬೇಕಾಗಲಿ ಅಥವಾ ನೀವು ಹೊಸದಾಗಿ ಒಂದು ಫ್ಲ್ಯಾಟ್ ತೊಗೊಂಡಿದ್ರೆ ಅದಕ್ಕೆ ಇಂಟೀರಿಯರ್ಸ್ ಮಾಡಿಸೋದಾಗಲಿ ಅಥವಾ ನೀವೊಂದು ಮನೇನ ಅಥವಾ ಒಂದು ಎನಿ ಕನ್ಸ್ಟ್ರಕ್ಷನ್ ಕಟ್ಟಬೇಕು ಅಂತಂದರೆ ನೀವು ಬೇಗನೆ ಹೆಗ್ಡೆ ಅಸೋಸಿಯೇಟ್ಸ್ನ ಕಾಂಟ್ಯಾಕ್ಟ್ ಮಾಡಿ. ನಮಗೆ 18 ವರ್ಷದ ಅನುಭವ ಇದೆ. ನೋಡಿದ್ರಲ್ಲ, ಇದೇ ಒಂದು ಫ್ಲ್ಯಾಟಲ್ಲಿ ಒಂದು ಚಿಕ್ಕದು ಕೀ ಇಡೋದ್ರಿಂದ ಹಿಡಿದು ಒಂದು ಸಣ್ಣದ ಡೀಟೇಲನ್ನು, ಒಂದು ಡ್ರೆಸ್ಸಿಂಗ್ ಆಗಲಿ, ಹಿಡನ್ ಡ್ರೆಸ್ಸಿಂಗ್ ಆಗಲಿ, ಪ್ರತಿಯೊಂದು ಪೂಜಾದಲ್ಲಾಗಲಿ, ಪೂಜಾ ಡೋರ್ಗಳನ್ನು ನಾವು ಒಳಗಡೆ ಸ್ಲೈಡ್ ಮಾಡೋದು ಆಪ್ಷನ್ ಇರ್ಬೋದು. ಈ ಥರ ಇನೋವೇಟಿವ್ ಆಗಿ ಡಿಸೈನ್ ಮಾಡಿ ನಿಮಗೆ ಎಕ್ಸಿಕ್ಯೂಟ್ ಮಾಡಿಕೊಡ್ತೀವಿ. ಸೊ ನೀವು ನಮ್ಮ ಹಳೆಯ ಎಲ್ಲ ವಿಡಿಯೋಗಳಿಗೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ. ಇದೇ ಥರ ಈ ಪ್ರೀತಿ ನಮ್ಮ ಮೇಲೆ ಇರಲಿ. ನಾವು ನಿಮ್ಮ ಸೇವೆ ಮಾಡೋಕ್ಕೆ ಯಾವಾಗಲೂ ಸಿದ್ಧರಿರ್ತೀವಿ. ನೀವು ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆಮೇಲೆ ಹೊಸ ವೀಡಿಯೋಗಳು ನಿಮಗೆ ಅಪ್ಡೇಟ್ ಬರೋಕ್ಕೋಸ್ಕರ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಸೊ ಇದು ನಮಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಬೇಗನೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.